ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು 2-3 ದಿನಗಳ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಬಂದು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವರಲಕ್ಷ್ಮಿ ಹಬ್ಬ ಬಂದರೆ ಸಾಕು ಫ್ರೆಂಡ್ಸ್, 15 ಡೇಸಿಂದ ನಾನು ಸ್ವಲ್ಪನೇ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಒಂದೇ ಸಲ ಈ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಲ್ವ, ಅದರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇರ್ತೀನಿ. ಇನ್ನೇನು ಹಬ್ಬ 3-4 ದಿನ ಇದ್ದಂಗೆ ಸ್ವಲ್ಪ ಡೀಪ್ ಕ್ಲೀನಾಗಿ ಮಾಡ್ಕೊಳ್ತಾ ಇರ್ತೀನಿ. ಇವಾಗೆಲ್ಲ ಬಟ್ಟೆಗಳನ್ನೆಲ್ಲ ಮಡ್ಚ್ಕೊಳ್ತಾ ಇರ್ತೀನಿ. ಮಕ್ಕಳೆಲ್ಲ ಯಾಕಂದರೆ ಇಲ್ಲೆಲ್ಲ ಕಬೋರ್ಡಲ್ಲೆಲ್ಲ ಇಟ್ಟಿರ್ತೀವಲ್ಲ, ಎಲ್ಲ ಕಿತ್ತಾಕ್ತಾ ಇರ್ತಾರೆ. ಅದರಿಂದ ಎಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ರೂಮಿಗೆ ಬಂದು ಅಲ್ಲೂ ಅಷ್ಟೇ ಎಲ್ಲ ಬಟ್ಟೆಗಳನ್ನೆಲ್ಲ ಕಿತ್ತಿಟ್ಟಿದ್ರು ನಮ್ಮ ಮನೆಯವರು, ಹಾಗೆ ನಮ್ಮ ಅಣ್ಣ ಎಲ್ಲರೂ. ಆದ್ದರಿಂದ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ಟ್ಯಾಂಡ್ ನೋಡಿದ್ರಲ್ವ, ಅದು ವರಲಕ್ಷ್ಮಿನ ಕುಂಡ್ರಿಸೋದಕ್ಕೆ ನಾನು ಸ್ಟ್ಯಾಂಡ್ನ ಮಾಡಿಸಿರೋದು. ನೋಡಿ, ಈ ರೂಮಲ್ಲೂ ಅಷ್ಟೇ ಎಲ್ಲ ಬಟ್ಟೆಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಅದರಿಂದ ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿ ಇಡೋಣ ಅಂಥೇಳಿ ಈ ರೂಮ್ಗೂ ಬಂದಿದ್ದೀನಿ. ನನ್ನ ರೂಮೇನೋ ಬೇಗ ಆಗೋಯ್ತು. ಇನ್ನು ಈ ರೂಮಲ್ಲಿ ಸ್ಕ್ರೀನುಗಳು ಮತ್ತು ಮಂಚದ ಮೇಲೆ ಹಾಕೋ ಬೆಡ್ಶೀಟ್ಸು, ಹಾಗೆ ಸೋಫಾ ಮೇಲೆ ಹಾಕೋ ಕವರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಟಿರ್ತೀನಿ. ನೋಡಿ, ಇದೆಲ್ಲ ಇಶಿಕಾ ವಾರ್ಡ್ರೂಬ್ಸು. ನೋಡಿ, ಮೇಲ್ಗಡೆ ಸೆಕೆಂಡ್ ಎಲ್ಲೆಲ್ಲ ಇಶಿಕಾ ಬಟ್ಟೆಗಳನ್ನ ಇಟ್ಟಿರ್ತೀನಿ. ಇನ್ನು ಇಲ್ಲಿ ಬಂದು ಟವಲ್ಸ್ನೆಲ್ಲ ಇಟ್ಟಿರ್ತೀನಿ ಫುಲ್ಲು, ಅದೆಲ್ಲ ಟವಲ್ ಕಬೋರ್ಡು. ಹಾಗೆ ಕೆಳಗಡೆ ಬಂದು ನಮ್ಮಮ್ಮ ಬಟ್ಟೆಗಳನ್ನ ಇಟ್ಟಿರ್ತೀವಿ. ನೋಡಿ, ಇದೆಲ್ಲ ಪಂಚೆಗಳು, ಹಾಗೆ ನಮ್ಮ ಅಣ್ಣ ಬಟ್ಟೆ, ಹಾಗೆ ಎಕ್ಸ್ಟ್ರಾ ಏನಾದರೂ ಬಟ್ಟೆಗಳಿರ್ತಾವಲ್ಲ ಅದೆಲ್ಲ ಈ ಕಡೆ ಈ ರೂಮಲ್ಲಿ ಇಟ್ಬಿಡ್ತೀನಿ. 2 ರೂಮ್ ಇರ್ತವಲ್ಲ, ಒಂದು ನಮ್ಮದು, ಇನ್ನು ಬಂದು ನಮ್ಮ ಅಣ್ಣ ಯೂಸ್ ಮಾಡ್ತಾನೆ ಆ ರೂಮಲ್ಲಿ. ಇವಾಗ ನೋಡಿ, ಪಂಚೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಂಚೆಗಳು ಅಂದರೆ ಜಾಸ್ತಿ ಯೂಸ್ ಮಾಡೋದು ನಾವು ದೇವಸ್ಥಾನಗಳಿಗೆ, ಹಾಗೆ ಮನೇಲಿ ಪೂಜೆಗಳಿಗೆ ನಮ್ಮ ಮನೆಯವರು ಯಾವಾಗಲೂ ಪಂಚೆನ ಉಟ್ಕೊಳ್ತಾ ಇರ್ತಾರೆ. ಅದರಿಂದ ಪಂಚೆಗಳೇ ನಮ್ಮ ಮನೇಲಿ ಜಾಸ್ತಿ ಇದ್ದಾವೆ. ಇದು ಬಂದುಬಿಟ್ಟು ಮ್ಯಾಟ್ಸು ಫ್ರೆಂಡ್ಸ್. ನೋಡಿ, ಇದು ನಾರ್ಮಲ್ ಮ್ಯಾಟ್, ಡೋರ್ ಮ್ಯಾಟ್. ಇದು ಬಂದು ಕಿಚನ್ಗೆ ಹಾಕೋದು. ನೋಡಿ, ಸ್ವಲ್ಪ ದೊಡ್ಡದಾಗೇ ಇದೆ ಮ್ಯಾಟ್. ಇದೊಂದು ಮ್ಯಾಟ್ ತಂದಿದ್ದೀನಿ. ಇದು ಹಳೇದೆ, ಬಟ್ ವರ್ಷಕ್ಕೆ ಹಬ್ಬಕ್ಕೆ ಮಾತ್ರ ತೆಗಿತೀನಿ ಅಷ್ಟೇ. ಮೇಲೆ ಎತ್ತಿಟ್ಬಿಡ್ತೀನಿ. ವರ್ಷ ಹಬ್ಬಕ್ಕೆ ಮಾತ್ರ ತೊಗೊಂಡ್ಬಿಟ್ಟು ಹಾಕ್ತೀನಿ ಅಷ್ಟೇ. ನೋಡಿ, ಈ ಹಬ್ಬ ಬಂದರೆ ಸಾಕು ಫ್ರೆಂಡ್ಸ್, ಎಲ್ಲ ಬರೋ ಐಟಮ್ಸ್ನೆಲ್ಲ ಮೇಲ್ಗಡೆ ಎತ್ತಿಟ್ಟಿರ್ತೀನಲ್ವ, ಎಲ್ಲನೂ ಇವಾಗ ತೆಗಿತಾ ಇದ್ದೀನಿ. ಯಾಕಂದರೆ 1 ವರ್ಷಕ್ಕೊಂದ್ಸಲ ನಾನು ಹಬ್ಬ ಮುಗ್ದಿದ ತಕ್ಷಣ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು, ಕ್ಲೀನಾಗಿ ಆರಿಸ್ಬಿಟ್ಟು, ಅದು ಪಾತ್ರೆಗಳ ಮೇಲೆ ಎಲ್ಲ ನೀರು ಬಿದ್ದಿರುತ್ತಲ್ಲ, ಅದು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಕವರಲ್ಲಿ, ಇಲ್ಲಾಂದರೆ ಹಾಗಾಗಿ ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ. ಯಾಕಂದರೆ ಮತ್ತೆ ಧೂಳು ಕುತ್ಕೊಳ್ಳುತ್ತಲ್ವ, ಅದರಿಂದ ಕವರಲ್ಲಿ ಹಾಕಿ ನಾನು ಮೇಲ್ಗಡೆ ಎತ್ತಿಟ್ಬಿಟ್ಟಿರ್ತೀನಿ. ಅದು ಇನ್ನು ಈ ಹಬ್ಬ ಬಂದರೆ, ವರಲಕ್ಷ್ಮಿ ಹಬ್ಬ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಒಂದೇ ಸಲ ಹೊಸ ಒಂದು ಎಲ್ಲಿಂದ ತರೋಣ ಹೇಳಿ, ಏನೇನಿದೆ ಏನೇನಿಲ್ಲ ಅಂತ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ನಿಮಗೆ ಇದರಲ್ಲಿ ಏನೇನಿದೆ ಅಂತ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ಆಮೇಲೆ. ಆ್ಯಂಡ್ ಈ ಬಾಕ್ಸ್ನ ನೋಡಿದ್ರಲ್ಲ, ನಾನು ಈ ಬಾಕ್ಸಲ್ಲೇ ವರ್ಷನೂ ಎಲ್ಲ ಹಬ್ಬ ಆದಮೇಲೆ ಪೂರ್ತಿಯಾಗಿ ಎಲ್ಲ ಐಟಮ್ಸ್ ನಾನು ಒಂದು ಬಾಕ್ಸ್ನ ತೊಗೊಂಡು ಅದರಲ್ಲಿ ಕ್ಲೀನಾಗಿ ಜೋಡಿಸ್ಕೊಂಡು ಬಿಟ್ಟಿರ್ತೀನಿ. ವರ್ಷನೂ ಅಷ್ಟೇ ಫ್ರೆಂಡ್ಸ್, ನಾನು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ಬಿಟ್ಟಿರ್ತೀನಿ ಎಲ್ಲ ಐಟಮ್ಸ್ನ ಒಂದೇ ಕಡೆ. ಯಾಕಂದರೆ ಒಂದೊಂದು ಐಟಮ್ ಒಂದೊಂದು ಕಡೆ ಇಟ್ಟರೆ ಬೇಗ ಸಿಗೋದಿಲ್ಲಲ್ವ, ಅದರಿಂದ ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ. ಇನ್ನು ಒಂದಿನ ಫುಲ್ಲು ರೂಮುಗಳ ಕೆಲಸನೇ ಆಗೋಯ್ತು, ಅದರಿಂದ ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಿಲ್ಲ. ಇನ್ನು ಫುಲ್ಲು ನೈಟ್ ಮಳೆ ಬರ್ತಾಯಿತ್ತು, ಅದ್ರ ವೀಡಿಯೋನ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಫ್ರೆಂಡ್ಸ್. ಇದು ಇನ್ನು ಬೆಳಗ್ಗೆ ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಅಂತೂ ಅಡುಗೆ ಮನೇಲಿ ನಾನು ನೋಡ್ಕೊಳ್ತೀನಿ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಅಡುಗೆ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಕೊಡ್ತೀನಿ ಅಂತೇಳಿ. ಇನ್ನು ಕಬೋರ್ಡುಗಳಲ್ಲೆಲ್ಲ ಕ್ಲೀನಾಗಿರೋದಿಲ್ಲ ಅಲ್ವ, ಎಲ್ಲ ಪಾತ್ರೆಗಳು ಸ್ವಲ್ಪ ಅವೆಲ್ಲ ಬಿದ್ದೋಗ್ಬಿಟ್ಟಿರ್ತಾವಲ್ಲ, ಅದಕ್ಕೆ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಡ್ತೀನಿ. ನೀನು ಮಿಕ್ಕಿದ ಕೆಲಸ ಎಲ್ಲ ನೀನು ಫುಲ್ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರು. ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅವ್ರಿಗೆ ನಾಷ್ಟ ಮಾಡಿ ಇನ್ನು ಅವ್ರಿಗೆ ಬಾಕ್ಸ್ಗೆ ಹಾಕಿ ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಬಿಟ್ಟು ಬರೋದಕ್ಕೆ. ನಮ್ಮ ನಿಕ್ಕಿ ಅಂತೂ ಬೇಗ ಹೊರಡ್ತಾನೆ ಇಲ್ಲ, ನಾನು ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದ. ಅದರಿಂದ ಅವನಿಗೆ ನೈಸ್ ಮಾಡಿಸ್ಕೊಂಡು ಸ್ವಲ್ಪ ಏನಾದರೂ ತಿಂಡಿ ಕೊಡಿಸಿ ಹಾಗೆ ಇನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಅವನಿಗೆ 9 o'clock ಅಲ್ವಾ, ಅದರಿಂದ ಇಶಿಕಾಗಂತೂ 7:15 ಇರೋದ್ರಿಂದ ಸ್ಕೂಲು, ಅವಳಿಗಂತೂ ಬೇಗ ತಿಂಡಿನ ಮಾಡಿಬಿಡ್ಬೇಕು ನಾನಂತೂ. ಇನ್ನು ಇಬ್ಬರಿಗೂ ಆಗೋಗ್ಬಿಡುತ್ತೆ ಅಂತೇಳಿ ಬೇಗ ತಿಂಡಿ ಮಾಡಿಬಿಟ್ಟು ಅವಳಿಗೆ ಬಾಕ್ಸ್ಗೆ ಹಾಕಿ ಅವಳಿಗೆ ಕಳಿಸ್ದೆ. ಇನ್ನು ನಿಕ್ಕಿಗಂತೂ ಇವತ್ತು ಹೋಗಲ್ಲ, ನಾನು ಕ್ಲೀನ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹಠ ಮಾಡ್ತಾ ಇದ್ದ. ಸರಿ ಬಾ, ಬಂದಮೇಲೆ ಕ್ಲೀನ್ ಮಾಡಿ ಅಂತೇಳಿ ಅವನ್ನ ಸ್ಕೂಲ್ ಹತ್ರ ಇನ್ನು ಅವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಅದರಿಂದ ಅಷ್ಟೊಂದು ಅಡುಗೆ ಮನೆಯಲ್ಲೇನು ಅಷ್ಟೊಂದು ಗಲೀಜು ಇರೋದಿಲ್ಲ.
ಇನ್ನು ನಮ್ಮಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ವ, ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಬಿಟ್ಕೊಟ್ಟೆ, ಕ್ಲೀನಾಗಿ ಜೋಡಿಸ್ಕೊಡ್ತಾರೆ ಅಂತೇಳಿ. ಏನಿದ್ರು ಅಮ್ಮ ಮಾಡಿದ್ರೇ ಅಲ್ವಾ ಅಷ್ಟು ಕ್ಲೀನಾಗಿ ಇರೋದು. ಇನ್ನು ಅಡುಗೆ ಮನೆಯದೆಲ್ಲ ಅಮ್ಮನಿಗೆ ಬಿಟ್ಟೆ. ಇನ್ನು ನಾನು ಬಂದು ಇಲ್ಲಿ ಟಿ ವಿ ಯೂನಿಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲೂ ಅಷ್ಟೇ ನಾನು 15 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಅದರಿಂದ ಅಷ್ಟೊಂದು ಧೂಳೇನು ಇರೋದಿಲ್ಲ. ಕ್ಲೀನಾಗಿ ಎಲ್ಲ ಧೂಳೆಲ್ಲ ಧೂಳಿಸ್ಕೊಂಡು ಇನ್ನು ಅಲ್ಲಿ ಟಿ ವಿ ಯೂನಿಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅಲ್ಲೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಹಾಗೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ನಾನೆಲ್ಲ ತೆಗೆದುಕೊಟ್ಟೆ, ನಮ್ಮಮ್ಮನೇ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಿರ್ಮಾ ಪುಡಿ ಹಾಗೆ ಸ್ವಲ್ಪ ಕಂಫರ್ಟು, ಸ್ವಲ್ಪ ಕ್ಲೀನಿಕ್ ಪ್ಲಸ್ ಹಾಕಿ ಎಲ್ಲ ನೀರಲ್ಲೆಲ್ಲ ಅದ್ದುತ್ತಾ ಇದ್ದಾರೆ. ಇದನ್ನು ಅದ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿರ್ತಾರೆ ಫ್ರೆಂಡ್ಸ್. ಆಮೇಲೆ ಒಂದು ಬ್ರಷ್ನ ತಗೊಂಡು ಬ್ರಷ್ ಮುಖಾಂತರ ಎಲ್ಲ ಮೇಲ್ಗಡೆ ಇರೋ ಧೂಳನ್ನೆಲ್ಲ ಒಂಥರ ಎಲ್ಲ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮಮ್ಮ. ಇನ್ನು ಫ್ಯಾನ್ಗಳಲ್ಲಿ ಇದ್ದೇ ಇರುತ್ತಲ್ವ ಧೂಳು ಅನ್ನೋದು. ನೋಡಿ ಎಷ್ಟೊಂದು ಧೂಳು ಕೂತ್ಕೊಂಡಿದೆ. ನಾನು ನಮ್ಮ ಮನೆಯವ್ರಿಗೆ ಹೇಳಿ, ನಮ್ಮ ಅಣ್ಣನಿಗೆ ಹೇಳಿ ಸಾಕಾಗೋಯ್ತು, ಅವರು ಒರೆಸ್ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಅದರಿಂದ ಇನ್ನೇನು ಮಾಡೋದು ಅಂತೇಳಿ ನಾನೇ ಹತ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ನೋಡಿ ನಾನು ಬಂದು ಇದು ವೆಟ್ ವೈಪ್ಸ್ ಬರುತ್ತಲ್ಲ, ಆ ವೆಟ್ ವೈಪ್ಸಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತ್ಯಾವದ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಸ್ವಲ್ಪ ಶಾಕ್ ಹೊಡೆಯುತ್ತೆ ಅನ್ನೋ ಥರ ಭಯ ಹೋಗ್ಬಿಡುತ್ತೆ ನನಗೆ. ಅದರಿಂದ ನಾನು ಅದರಲ್ಲಿ ಒರೆಸ್ಕೊಳ್ಳೋದಿಲ್ಲ. ವೆಟ್ ವೈಪ್ಸ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಇರೋ ಧೂಳೆಲ್ಲ ಹೋಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಅನ್ನಿಸ್ತಾ ಇದೆ. ನಾನು ಏನೇ ಆಗಲಿ ಫ್ಯಾನ್ಗಳು ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ವೆಟ್ ವೈಪ್ಸಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಕಿಟಕಿಗಳಲ್ಲಿ ಧೂಳಿರುತ್ತಲ್ಲ, ಏನಾದರೂ ಸಂದಿಗಳಲ್ಲೆಲ್ಲ, ಅದರಲ್ಲೂ ಅಷ್ಟೇ ವೆಟ್ ವೈಪ್ಸಲ್ಲಿ ಯೂಸ್ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಶೈನಿಂಗ್ ಆಗಿ ಹೊಳೆಯುತ್ತೆ. ಹಾಗೆ ಮಿರರ್ಸ್ ಇರುತ್ತಲ್ಲ, ಮಿರರ್ಸ್ಗೂ ಅಷ್ಟೇ ವೈಟ್ ವೈಪ್ಸಿಂದ ಒರೆಸಿದ್ರೆ ಕ್ಲೀನ್ ಆಗುತ್ತೆ. ತುಂಬ ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವೆಟ್ ವೈಪ್ಸ್ನ ಈ ಥರನೂ ಯೂಸ್ ಮಾಡ್ತಾರೆ ಅಂತ. ನಾನು ಮಾತ್ರ ಇದೇ ಥರನೇ ಯೂಸ್ ಮಾಡೋದು. ನೀವು ಯಾವ ಥರ ಯೂಸ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ತೊಗೊಂಬಂದಿಟ್ಟಿದ್ದೀನಿ. ಟೈಮ್ ಎಷ್ಟೆಷ್ಟು ಬೇಗ ಹೋಗ್ಬಿಡುತ್ತೋ. ಬೆಳಗ್ಗೆ ನಾಷ್ಟ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗಲೇ 12 ಗಂಟೆ ಹೋಗ್ಬಿಟ್ಟಿದೆ. ಕರ್ಕೊಂಡು ಬರಬೇಕು, ಹಾಗೆ ನಿಕ್ಕಿನೂ ಕರ್ಕೊಂಡು ಬರಬೇಕು. ಇನ್ನೂ ಜಾಸ್ತಿ ಕೆಲಸ ಇದೆ, ಬಂದು ಹೇಳ್ತೀನಿ ಎಲ್ಲನೂ. ಫ್ರೆಂಡ್ಸ್, ಇವಾಗ ಇಬ್ಬರನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಬಟ್ಲಿಪ್ಪು. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಸರಿ 4:45 ಆಗಿದೆ. ಇಷ್ಟೊತ್ತಾಗಿದೆ ಕ್ಲೀನ್ ಮಾಡಿ, ಇವಾಗೆಲ್ಲ ಡೋರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮನೆ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲೇ ವರಲಕ್ಷ್ಮಿನ ಕುಂಡ್ರಿಸೋದು, ಅದರಿಂದ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಷ್ಟೆ. ಇನ್ನು ಸ್ಕ್ರೀನ್ಗಳೆಲ್ಲ ತೆಗೆದ್ಬಿಟ್ಟಿದ್ದೀನಿ, ಎಲ್ಲ ವಾಷಿಂಗ್ ಹಾಕಿದ್ದೀನಿ. ನೋಡಿ ಇವಾಗ ನನ್ನ ಮಗ ಬಿಸ್ಕೆಟ್ ತಿಂದು ಇವಾಗ ಚೆಲ್ಲಿದ್ದಾನೆ ಅಷ್ಟೇ. ನೋಡಿ ಹಿಂಗೆ ಕಾಣುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಇವಾಗ ಡೋರ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಎಲ್ಲ ಬೊಟ್ಟೆಲ್ಲ ಇಡಬೇಕು. ಆ್ಯಂಡ್ ದೇವ್ರ ಮನೆ ಹತ್ರ ಎಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಡೋರ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿ ಹೋಗ್ಬಿಟ್ಟಿರುತ್ತಲ್ಲ, ನೋಡಿ ಸಂಧಿ ಅಲ್ಲೆಲ್ಲ ಎಲ್ಲ ಧೂಳೆಲ್ಲ ಕುತ್ಕೊಂಡು ಬಿಟ್ಟಿರುತ್ತೆ. ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಕೆಲಸ ಹೋಗ್ಬಿಡುತ್ತೆ. ಇನ್ನು ನಾಳೆ ಎಲ್ಲ ಅಡುಗೆ ಕೆಲಸ ಇಟ್ಕೊಳ್ಬೇಕು. ಅದರಿಂದ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ್ಯಂಡ್ ಔಟ್ಸೈಡ್ ಎಲ್ಲ ಡೋರೆಲ್ಲ, ಔಟ್ಸೈಡ್ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಮಿಷಿನ್ ಮೇಲೆ ಎಲ್ಲ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಸ್ವಲ್ಪ ನಿರ್ಮಾ ಪುಡಿ ಹಾಗೆ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ಕೊಂಡಿದ್ದೀನಿ. ನಿರ್ಮಾ ಪುಡಿ, ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕ್ಕೊಂಡಿದ್ದೀನಿ ಎಲ್ಲ ಡೋರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಬೇಗ ಆಗಿಬಿಡುತ್ತೆ, ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕಿದ್ರೆ ಡೋರ್ಸ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಅದರಿಂದ ನಾನು ಫಸ್ಟ್ನಿಂದ ಇದೇ ಥರನೇ ಮಾಡ್ಕೊಂಡು ಹೋಗೋದು. ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ನನಗೆ ಶೇರ್ ಮಾಡ್ಕೊಳ್ಳಿ, ಯಾವ ಥರ ಕ್ಲೀನ್ ಮಾಡ್ತೀರಾ ನೀವು ಡೋರ್ಗಳಿಗೆಲ್ಲ ಅಂತ.
ಇನ್ನು ಮೈನ್ ಡೋರ್ ಅಂತೂ ಫುಲ್ಲು ಧೂಳಂತೂ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದರಿಂದ ನಾನು ಬ್ರಷ್ ಬರುತ್ತಲ್ಲ, ಬಟ್ಟೆ ಒಗೆಯೋ ಬ್ರಷ್, ಅದರಿಂದ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಸಲ ಸೊಂದಿಗಳಿರುತ್ತಲ್ವ, ಅಲ್ಲಿ ಬೇಗ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದಕ್ಕಾಗಲ್ಲ. ಅದರಿಂದ ಬ್ರಷ್ನ ಯೂಸ್ ಮಾಡೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ. ಹಾಗೆ ಒದ್ದೆ ಬಟ್ಟೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ಮೇಲ್ಮೇಲೆ. ಇನ್ನು ದೇವ್ರ ಮನೆಯಲ್ಲಿ ನೋಡಿ, ದೇವ್ರ ಮನೆ ಹತ್ರ ಬಾಗಿಲಿರುತ್ತಲ್ಲ, ಆ ಬಾಗಿಲಲ್ಲಿ ಸೊಂದಿಯಲ್ಲೆಲ್ಲ ಧೂಳೆಲ್ಲ ಜಾಸ್ತಿ ಕುತ್ಕೊಂಡ್ಬಿಟ್ಟಿತ್ತು. ಅದರಿಂದ ಚಿಕ್ಕ ಬ್ರಷ್ ಬರುತ್ತಲ್ವ, ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಟಿಪ್ಸ್ ಪ್ರಕಾರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಿಂಗು. ನಿಮ್ಗೆ ಯಾವ್ಯಾವ ಥರ ಟಿಪ್ಸ್ ಗೊತ್ತಿರುತ್ತೋ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ಒಬ್ಬಳೇ ಮಾಡ್ತಾ ಇರೋದಕ್ಕೆ ನನ್ನ ಮಗಳು ಬಂದು ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಪಾಪ, ಎಷ್ಟೊತ್ತು ಮಾಡ್ತೀಯ ಮಮ್ಮಿ ನೀನು ಒಬ್ಬಳೇ ಅಂತೇಳಿ ಅವಳು ಬಂದೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ಲು. ಒಂದು ಕೆಲಸನ ಎರಡೆರಡು ಥರ ಮಾಡ್ತಾಯಿದ್ಲು ಅವಳಂತೂ. ನನಗೆ ಸಾಕಾಗಿ ಹೋಗ್ತಾಯಿತ್ತು. ಇಷ್ಟು ಕೆಲಸನ ಮಾಡಿ ನನಗೆ ಸುಸ್ತಾಗ್ತಾ ಇದೆ. ಇನ್ನು ಅವಳು ಬಂದು ಇನ್ನೂ ಒಂದು ಸಲ ನೀರೆಲ್ಲ ಚೆಲ್ಲಿ ಹಾಗೆ ಹೀಗೆ ಎಲ್ಲ ಮಾಡ್ತಾಯಿದ್ಲು. ಫುಲ್ಲು ತರಲೆ ಮಾಡ್ತಾಯಿದ್ಲು. ಅದರಿಂದ ನಾನು ಅವಳಿಗೆ ಟಿ ವಿ ನೋಡು ಅಂಥೇಳಿ ಸ್ವಲ್ಪ ಹೊತ್ತು ಅವಳಿಗೆ ಮತ್ತು ನಮ್ಮ ನಿಕ್ಕಿಗೆ ಇಬ್ಬರಿಗೂ ಟಿ ವಿ ಇಟ್ಕೊಟ್ಟು ನಾನು ಬಂದು ಔಟ್ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫೈನಲಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಇನ್ನು ಲಾಸ್ಟ್ಗೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ. ಯಾಕಂದರೆ ತುಂಬ ಕೆಲಸಗಳನ್ನೋದು ಇದ್ದಾವೆ. ಇನ್ನು ಒಂದು ಕಡೆ ಯೂಟ್ಯೂಬ್ ಬೇರೆ ಚಾನಲ್ನ ನಡೆಸ್ತಾ ಇದ್ದೀನಲ್ವ, ಅದರಿಂದ ವೀಡಿಯೋನ ಎಡಿಟ್ ಮಾಡ್ಕೊಳ್ಬೇಕು, ಆ ವಾಯ್ಸ್ ರೆಕಾರ್ಡ್ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಒಬ್ಬ ಕ್ರಿಯೇಟರ್ಸ್ಗೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಫಾಸ್ಟಲ್ಲಿ ನಾನು ಏನಾದರೂ ಸ್ವಲ್ಪ ತೊದಲು ಮಾತಾಡಿದರೆ ಸಾರಿ ಫ್ರೆಂಡ್ಸ್. ಇವಾಗ ಸ್ನಾನ ಆಯಿತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಕೂತ್ಕೊಂಡಿರೋದು ಕೆಲಸಕ್ಕೆ. ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ದೀವಿ. ಇವಾಗ 7:15 ಆಗಿದೆ. ಇಷ್ಟೊತ್ತವರೆಗೂ ಕೆಲಸ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ತಾನೇ ಫ್ರೀ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಮಾತಾಡೋದಕ್ಕೂ ಆಗಿಲ್ಲ. ಅಷ್ಟೊತ್ತೇನಂತೂ ಮನೆ ಆಯಿತು. ಫುಲ್ ಎಲ್ಲ ಕಿಟಕಿ ಹತ್ರ ಎಲ್ಲ ಫುಲ್ಲು ಧೂಳೆಲ್ಲ ಕುತ್ಕೊಂಡು, ನಾನು ವರ್ಷಕ್ಕೆ 2 ಸಲ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಯುಗಾದಿ ಹಬ್ಬದ ದಿನ ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ 2 ದಿನನೇ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಬೇರೆ ಹಬ್ಬಗಳಿಗೆಲ್ಲ ಮೇಲ್ಮೇಲೆ ಧೂಳು ಉದುರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ವರಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಯುಗಾದಿ ಹಬ್ಬಕ್ಕೆ ಮಾತ್ರ ಫುಲ್ ಡೀಪ್ ಕ್ಲೀನ್ ಅಂತೂ ಮಾಡ್ಕೊಬಿಡ್ತೀನಿ. ಏನೋ ಅದು ಫಸ್ಟ್ನಿಂದನೂ ಬಂದುಬಿಟ್ಟಿದೆ. ಸ್ಟಾರ್ಟಿಂಗಿಂದನೂ ವರಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಆಗಿರುತ್ತೆ ಮನೆ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ. ಅದರಿಂದ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಸ್ವಲ್ಪ ಕುತ್ಕೊಂಡಿದ್ದೀನಿ ಕಾಫಿ ಕುಡಿದು. ಆ್ಯಂಡ್ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಫುಲ್ಲು ಕ್ಲೀನ್ ಆಯ್ತಲ್ವ ಮನೆಯೆಲ್ಲ ಅಂತ. ಇನ್ನು ನಾಳೆ ನಾಡಿದ್ದೆಲ್ಲ ಇನ್ನು ಅಡುಗೆಗಳೆಲ್ಲ ಮಾಡ್ಕೊಳ್ಬೇಕು. ಇನ್ನು ಗುರುವಾರ ಆಗೋದಿಲ್ಲ, ಯಾಕಂದರೆ ಇನ್ನು ಡೆಕೋರೇಷನ್ ಮಾಡ್ಕೊಳ್ಬೇಕು, ಅಲ್ಲೆಲ್ಲ ಜೋಡಿಸ್ಕೊಳ್ಬೇಕು, ಅದು ಇದು ಇರುತ್ತೆ. ಅವತ್ತಾಗೋದಿಲ್ಲ. ಇನ್ನು ನಾಳೆ ಒಂದು ದಿನ ಟೈಮ್ ಇರುತ್ತೆ. ಅದರಿಂದ ನಾಳೆ ಏನಾದರೂ ಸ್ವೀಟ್ಸ್ ಏನಾದರೂ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಲ್ಲ, ಅದರಿಂದ ಎಲ್ಲ ಮಾಡ್ಕೊಳ್ಬೇಕು. ರವೆ ಉಂಡೆ, ಚಕ್ಲಿ, ಕಡುಬು ಎಲ್ಲ ಮಾಡ್ಕೊಳ್ಬೇಕು. ನಾಳೆನೇ ಮಾಡ್ಕೊಳ್ತೀವಿ. ನಾನು ನಮ್ಮಮ್ಮ ಇಬ್ಬರು ಮಾಡ್ಕೊಳ್ತೀವಿ. ಇವತ್ತು ಅಷ್ಟೇ ನಾನು ನಮ್ಮಮ್ಮ ಇಬ್ಬರೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಯಾರನ್ನೂ ಕೆಲಸದವ್ರನ್ನ ಇಟ್ಕೊಳ್ಳಲ್ಲ ನಾವು, ಯಾಕಂದರೆ ನಮ್ಮನೆ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ. ನಾನು ನಮ್ಮಮ್ಮ ಇಬ್ಬರೇ ಕೆಲಸನ ಮಾಡ್ಕೊಳ್ಬಿಡ್ತೀವಿ. ಆ್ಯಂಡ್ ಎಲ್ಲ ಕ್ಲೀನ್ ಆಯಿತು. ಇನ್ನು ನಾಳೆ ಫುಲ್ ಅಡುಗೆಗಳದ್ದು ಕೆಲಸ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ, ಏನೇನು ಮಾಡ್ತೀವಿ ಏನೇನು ಅಂತ. ನಾಳೆ ಫುಲ್ಲು ಕೆಲಸ ಅದು ಅಡುಗೆಗಳದ್ದು. ಆ್ಯಂಡ್ ನಿಮಗೆ ಇನ್ನೂ ಒಂದು ತೋರಿಸ್ಬೇಕಾಗಿತ್ತು. ಅದು ಬಾಕ್ಸ್ನ ತೆಗೆದೆ ಅಲ್ವಾ, ಹಬ್ಬಕ್ಕೆ ಎತ್ತಿಡ್ತೀನಿ ಅಂತೇಳಿ. ಅದು ಹಬ್ಬ ಆದಮೇಲೆ ಎಲ್ಲ ಏನೇನು ಬೇಕೋ ಎಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನೆಕ್ಸ್ಟ್ ಇಯರ್ ವರಲಕ್ಷ್ಮಿ ಹಬ್ಬ ಬರುತ್ತಲ್ಲ, ಆವಾಗ ಏನೇನಿದೆ ಏನೇನಿಲ್ಲ ಅಂತ ಅದರಲ್ಲಿ ನೋಡ್ಕೊಂಡು ಲಿಸ್ಟು. ಆಮೇಲೆ ನಾನು ಒಂದು ಲಿಸ್ಟ್ ಬರಿತೀನಿ, ಈ ಹಬ್ಬಕ್ಕೆ ಇದು ಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು. ಇವಾಗ ಹೋದ ವರ್ಷ ಏನೇನು ತೆಗೆದಿಟ್ಟಿದ್ದೀನೋ ಇವಾಗೆಲ್ಲ ಹೋಗಿ ನೋಡಬೇಕು, ಮತ್ತು ಲಿಸ್ಟ್ ಆಗಬೇಕು. ಏನು ಕಮ್ಮಿ ಇದೆಯೋ ಅದನ್ನು ಮಾತ್ರ ನಾನು ತರಿಸ್ಕೊತೀನಿ ಅಷ್ಟೇ. ಯಾಕಂದರೆ ಮಿಕ್ಕಿರೋದು ಹಂಗೆ ಸಪ್ರೇಟಾಗಿ ಹೊಸದೇ ಅಲ್ವಾ, ಮಿಕ್ಕಿರೋದು ಹಂಗಂಗೆ ಎತ್ತಿಟ್ಬಿಟ್ಟಿರ್ತೀನಿ. ಇನ್ನೇನಕ್ಕೆ ಸುಮ್ಮನೆ ಹೊಸದು ತರಿಸೋದು ಅಂತೇಳಿ ಅದರಲ್ಲೇ ಎಲ್ಲ ಇದು ಮಾಡ್ಕೊಳ್ಬಿಡ್ತೀವಿ. ಇವಾಗ ನೋಡ್ತೀನಿ ಏನೇನಿದೆ ಏನೇನಿಲ್ಲ ಅಂತ. ಹಾಗೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ತೋರಿಸ್ತೀನಿ ಬನ್ನಿ. ಬಾಕ್ಸ್ನ ಆ ರೂಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಕಾಲು ಫುಲ್ಲು ನೋವ್ತಾ ಇದೆ. ಫುಲ್ ಕೆಲಸ ಮಾಡಿ ನಿಂತ್ಕೊಂಡೆ ಬರೀ ಜಾಸ್ತಿ ಕೆಲಸ ಮಾಡಿದ್ವಲ್ಲ, ಅದರಿಂದ ಜಾಸ್ತಿ ಕಾಲು ನೋವ್ತಾ ಇದೆ. ಇನ್ನು ಈ ಬಾಕ್ಸ್ನ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬಂದುಬಿಟ್ಟು ಚಿಕ್ಕ ಬೋಲ್ಸು, ಒಂದೇ ಕಲರು. ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ ನಾನು. ಇದು ಚಿಕ್ಕ ಬೋಲ್ಸು, ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಕ್ಕಿಡ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಪ್ಲೇಟ್ಸು. ಇದು ದೀಪ ಇಡ್ತೀವಲ್ವ,
ದೊಡ್ಡ ದೊಡ್ಡ ದೀಪ ಇದೆ. ಆ ದೊಡ್ಡ ದೀಪಗಳಿಗೆ ಈ ಥರ ಕೆಳಗಡೆ ಪ್ಲೇಟ್ಸ್ನ ಇಟ್ಬಿಡ್ತೀನಿ. ಈ ಪ್ಲೇಟ್ಸ್ನ ದೊಡ್ಡ ದೊಡ್ಡ ದೀಪಗಳ ಕೆಳಗಡೆ ಇಟ್ಬಿಡ್ತೀನಿ. ಇದೆಲ್ಲ ಇದು ಕುಂಕುಮ ಅರ್ಶಿನದ್ದು, ಜರ್ಮನ್ ಸಿಲ್ವರ್ ಅಂತಾರಲ್ಲ ಆ ಥರ ಇದು ಅಷ್ಟೇ. ಇದು ರೋಸ್ ವಾಟರು ಹಬ್ಬಕ್ಕೆ ತೊಗೊಂಡಿದ್ದು. ಹಾಗೆ ದೀಪ ಇನ್ನು ಈ ತಟ್ಟೆಗಳೆಲ್ಲ ನೋಡಿ, ಈ ತಟ್ಟೆಗಳನ್ನೆಲ್ಲ ಈ ಥರ ಜೋಡಿಸ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇದು 9 ತಟ್ಟೆಗಳಿದೆ. ಇದು ಬಂದು ದೇವ್ರ ಮುಂದೆ ಇಡ್ತೀವಲ್ಲ, ನೈವೇದ್ಯ ಏನಾದರೂ ಹಣ್ಣು ಮತ್ತು ಏನಾದರೂ ಮಾಡಿರೋದು ಐಟಮ್ಸ್ ಎಲ್ಲನೂ ಈ ತಟ್ಟೆ ಒಳಗಡೆ ಜೋಡಿಸ್ಬಿಡ್ತೀನಿ ನಾನು ನೋಡಿ. ಒಂದೊಂದು ತಟ್ಟೆ ಇಷ್ಟಿಷ್ಟು ದೊಡ್ಡದಾಗಿದೆ. ಈ ಥರ ಪೇಪರ್ನ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀವಿ ನಾವು ನೋಡಿ. ಆ್ಯಂಡ್ ಇವೆಲ್ಲ ತಟ್ಟೆಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ನೋಡಿ, ಇದು ಬಳೆಗಳು, ಕುಚ್ಚು ಬಳೆ ನೋಡಿ. ಬಳೆ ಎಲ್ಲ ಬಂದವ್ರಿಗೆ ಕೊಡ್ತೀನಿ. ಈ ಬಳೆ ಬಂದಿರೋರ್ಗೆ ಕೊಡ್ತೀನಿ. ದೇವ್ರ ಮುಂದೆ ಸಪ್ರೇಟಾಗಿ ತೊಗೊಂಡ್ಬಂದು ಇಡ್ತೀನಿ. ಒಂದು ಸಲ ದೇವ್ರ ಮುಂದೆ ಇಡ್ತೀನಲ್ವ, ಆ ಬಳೆನ ನೆಕ್ಸ್ಟ್ ಇಯರು ಬಂದವ್ರಿಗೆ ಮುತ್ತೈದೆಯರಿಗೆ ಕೊಡ್ತೀನಿ ನಾನು. ಆ ಥರ ಫಾಲೋ ಮಾಡ್ತೀನಿ ನಾನು ನೋಡಿ. ಇವಾಗ ಲಾಸ್ಟ್ ಇಯರ್ದಿದ್ದು ಇಷ್ಟಿದ್ದಾವೆ. ಇನ್ನು ಇವಾಗ ಬಂದಿರೋರಿಗೆ ಇವಾಗ ಕೊಡ್ತೀನಿ. ಆ್ಯಂಡ್ ಇದು ಬಂದು ತೋರಣ ಫ್ರೆಂಡ್ಸ್. ಏನಾದರೂ ವರಲಕ್ಷ್ಮಿ ಹಬ್ಬದಿಂದೆ ಡೆಕೋರೇಷನ್ಗೆ ಅಂತೇಳಿ ನಾನು ಈ ತೋರಣನ ಯೂಸ್ ಮಾಡ್ತೀನಿ. ಒಂದೊಂದು ಸಲ ಯೂಸ್ ಮಾಡ್ತೀನಿ, ಒಂದೊಂದು ಸಲ ಡೆಕೋರೇಷನ್ನ ನೋಡಿ ನಾವು ಒಂದೊಂದು ಸಲ ಯೂಸ್ ಮಾಡೋದಿಲ್ಲ. ಇದು ಒಂದನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹತ್ರ ಏನಿಲ್ವೋ ಇದರಲ್ಲಿ ಒಂದು ಸಲ ನೋಡಿಕೊಂಡು ಲಿಸ್ಟ್ನ ಹಾಕ್ಕೊಳ್ಳಿ. ನೀವು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಹೊಸದಾಗಿ ಹಬ್ಬನ ಶುರು ಮಾಡ್ತಾ ಇರ್ತಾರೆ. ಅವ್ರು ಏನಾದರೂ ಮರ್ತಿದ್ರೆ ಈ ಲಿಸ್ಟಲ್ಲಿ ನೋಡಿಕೊಂಡು ನೀವು ತೊಗೊಂಡು ಬಂದು ಇಟ್ಕೊಳ್ಬೋದು. ಅದರಿಂದ ನಾನು ಹೆಲ್ಪ್ ಆಗುತ್ತೆ ನಿಮಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಗೆಜ್ಜೆ ವಸ್ತ್ರ. ಇದು ಲಕ್ಷ್ಮಿಗೆ ಹಾಕೋದಿಲ್ಲ, ಮನೇಲಿ ದೇವ್ರುಗಳು ಇರ್ತಾರಲ್ಲ ಫೋಟೋಗಳಿಗೆ, ಆ ಫೋಟೋಗಳಿಗೆ ಹಾಕ್ಬಿಡ್ತೀವಿ. ಲಕ್ಷ್ಮಿಗೆ ಹಾಕಬೇಕು ಅಂದರೆ ಹೊಸದೇ ತೊಗೊಂಡ್ಬಂದು ಹಾಕ್ತೀನಿ. ಯಾಕಂದರೆ ಎಲ್ಲ ಹೊಸದು ಅರ್ಧ ಯೂಸ್ ಮಾಡಿಕೊಂಡು ಅರ್ಧ ಎತ್ತಿಟ್ಬಿಟ್ಟಿರ್ತೀವಲ್ಲ ಅವು ಅಷ್ಟೇ. ಇವು ನೋಡಿ, ಇದು 5 ಎಳೆ ದಾರ, 3 ಎಳೆ ದಾರ ಎಲ್ಲ ಇದ್ದಾವೆ ನೋಡಿ. ಇದು 5 ಎಳೆ ದಾರ. ಮತ್ತು ನೋಡಿ, ಇದೇನೋ ಇದೆ. ಇದು ನೋಡಿ, ಟೈಮ್ ದಾರ. ಹಬ್ಬದ ಟೈಮಲ್ಲಿ ಸಿಗೋದೇ ಇಲ್ಲ. ಹಬ್ಬದ ಟೈಮಲ್ಲಂತೂ ಬೇಗ ಸಿಗೋದೇ ಇಲ್ಲ ದಾರಗಳು. ಅದರಿಂದ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ. ಆ್ಯಂಡ್ ಇದು ಹಾರಗಳು ಒಂದು ಸಲ ತೋರಿಸ್ಬಿಡ್ತೀನಿ. ಇದು ಒಂದು ಸಲ ಇದು ನೋಡಿ ಫ್ರೆಂಡ್ಸ್, ಇದು ಪ್ರಭಾವಳಿ. ಇದು ನಾನು 10 ಇಯರ್ಸ್ ಬ್ಯಾಕ್ ತೊಗೊಂಡು ಬಂದಿರೋದು ನೋಡಿ. ಅದೇ ಥರನೇ ಎತ್ತಿಟ್ಕೊಂಡು ಈ ಥರ ಮಾಡಿಟ್ಟಿದ್ದೀನಿ. ಬಟ್ ಲಾಸ್ಟ್ ಇಯರು ಇಡಬೇಕಾದ್ರೆ ಸ್ವಲ್ಪ ನೀರೇನೋ ತಗಲ್ಬಿಟ್ಟು ಹೊಲ್ಟೋಗ್ಬಿಟ್ಟಿದೆ ನೋಡಿ. ಸ್ವಲ್ಪ ಹೋಗಿದೆ. 10 ಇಯರ್ಸು ನನ್ನ ಮದುವೆ ಆಗಿದ್ದ ಮುಂಚೆಯಿಂದ ಇದನ್ನೇ ಇಟ್ಕೊಂಡು ಬರ್ತಾಯಿದ್ದಿದ್ದು ದೇವ್ರಿಗೆ. ಬಟ್ ಇವಾಗ ಇಲ್ಲ ನೋಡಿ. ನನಗಂತೂ ತುಂಬ ಬೇಜಾರಾಗ್ತಾಯಿದ್ದು. ನನಗೆ ತುಂಬ ಇಷ್ಟಪಟ್ಟು ನಾನು ತೊಗೊಂಡು ಬಂದಿದ್ದೆ ಅಂಗಡಿಯಲ್ಲಿ. ತುಂಬ ಇಷ್ಟ ಆಯ್ತು ಇದು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಅಂಗಡಿಯಲ್ಲಿ ತುಂಬ ಇಷ್ಟ ಆಯಿತು. ಅವಾಗ ಸ್ಟಾರ್ಟಿಂಗ್ ರನ್ ಆಗ್ತಾ ಇರುತ್ತಲ್ಲ ಈ ಥರ ಡಿಸೈನ್ಸ್ ಎಲ್ಲ, ಆವಾಗ ನಾನು ಸ್ಟಾರ್ಟಿಂಗಲ್ಲಿ 10 ಇಯರ್ಸ್ ಬ್ಯಾಕ್ ಆವಾಗ ತೊಗೊಂಡಿದ್ದು ನೋಡಿ. ಒಂಥರ ಲೂಸ್ ಆಗೋಗ್ಬಿಟ್ಟಿದೆ. ಅದರಿಂದ ಇದನ್ನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದು ಬಂದು
ನೋಡಿ, ಮನೇಲಿ ಮಕ್ಕಳಂತೂ ತುಂಬ ಹಠ ಮಾಡ್ತಾಯಿದ್ರು, ತೀಟೆ ಮಾಡ್ತಾಯಿದ್ರು. ಅದರಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇನ್ನು ಈ ಫ್ಲವರ್ಸ್ನ ಬಂದುಬಿಟ್ಟು ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡು ಬಂದಿದ್ದು. ನನಗೆ ಇದು ಅರೌಂಡು 200-250 ಬಿತ್ತು ಫ್ರೆಂಡ್ಸ್. ಇದು ಹಾರ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸಲ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಲ್ಲಿಗೆ ಹೂವಿನ ಹಾರ 2000-2500 ಆದರೂ ಹೇಳ್ತಾರೆ. ಈ ಥರ ಸಿಂಪಲ್ಲಾಗಿ ಒಂದು ಹಾರನ ತೊಗೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ಇವಾಗ ವಾಷಿಂಗ್ಗೆ ಅಂತೇಳಿ ನಾನು ಇವಾಗ ತೆಗಿತಾ ಇದ್ದೀನಿ ಎಲ್ಲನೂ. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವು ಚಿಕ್ಕ ಬಂದುಬಿಟ್ಟು 100ಗೆ 3-4 ಕೊಡ್ತಾರೆ ಹಿಂದ್ಗಡೆ ಡೆಕೋರೇಷನ್ ಮಾಡೋದಕ್ಕೆ. ಹಾಗೆ ಲೋಟಸ್ ಚಿಕ್ಕ ಚಿಕ್ಕ ಫ್ಲವರ್ ಬಂದಿದೆ ಅಲ್ಲ, ಇವು ಅಷ್ಟೇ ನೀರಲ್ಲಿ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ತಗೊಂಡಿದ್ದೀನಿ. ಹಾಗೆ ಅಡಿಕೆ ಇಟ್ಕೊಳ್ಳೋದಕ್ಕೆ ಇದು ಚೆನ್ನಾಗಿರುತ್ತೆ ಪ್ಲೇಟ್ಸು. ನೋಡಿ, ಅಡಿಕೆ ಬೇಕು ನೋಡಿ. ನಾನು ಇದರಲ್ಲಿ ಅರಿಶಿನ ಕುಂಕುಮ, ಈ ಅರಿಶಿನ ಕುಂಕುಮ ಎಲ್ಲ ನಾನು ಬಾಗಿಲಿಗೆ ಇಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಅರಿಶಿನ ಕುಂಕುಮ. ಹಾಗೆ ನೋಡಿ, ಲಕ್ಷ್ಮೀ ಸಾಮಾನು, ಗಂಗಮ್ಮನ ಸಾಮಾನು ಏನೋ ಹೇಳ್ತಾರೆ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇವನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕರ್ಪೂರ ಆ್ಯಂಡ್ ಪಚ್ಚ ಕರ್ಪೂರ ಅಂತಾರಲ್ಲ, ಇದೆಲ್ಲ ಪಚ್ಚ ಕರ್ಪೂರ. ಇದು ದಾರ ಹೂವು ಕಟ್ಟೋದಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತೇಳಿ ಇದನ್ನು ಇಟ್ಕೊಂಡಿದ್ದೀನಿ. ಇದು ಪಚ್ಚ ಕರ್ಪೂರ ನೋಡಿ. ಇದೆಲ್ಲ ಕವರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಕ್ಷ್ಮಿ ಬುಕ್ ನೋಡಿ, 2 ಇಟ್ಕೊಂಡಿದ್ದೀನಿ ಲಕ್ಷ್ಮಿ ಬುಕ್. ಯಾಕಂದರೆ ಒಂದು ವರ್ಷ ತರಿಸ್ಬಿಡ್ತೀನಿ ಮರ್ತೋಗಿ, ಏನಕ್ಕೆ ಅಂತೇಳಿ. ನೋಡಿ, 2 ಬುಕ್ ಇದ್ದಾವೆ. ಬಾಳೆಕಂಚು ಚುಚ್ಚೋದಕ್ಕೆ. ಆ್ಯಂಡ್ ಇದು ಬಂದು ಹೂವನ್ನ ಚುಚ್ಚಿಬಿಟ್ಟು ಡೆಕೋರೇಷನ್ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಥರದ್ದಿದು. ನಾನು 3 ಇಟ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ಯೂಸ್ ಮಾಡ್ಕೊಂಡು ಬಿಸಾಕ್ತಾರೆ. ಇದನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಅದರಿಂದ ನಾನು 3 ಇಯರ್ಸ್ ಬ್ಯಾಕ್ ಇದನ್ನು ತೊಗೊಂಡು ಬಂದಿದ್ದು. 3 ಇಯರ್ಸ್ ಅಲ್ಲ, ಇನ್ನೂ 4-5 ಇಯರ್ಸ್ ಆಗಿದೆ ಅದು ತೊಗೊಂಡು ಬಂದು. ಅದನ್ನ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ನೀರಲ್ಲಿ ಅದ್ಬಿಟ್ಟು ಸ್ವಲ್ಪ ಸ್ಪಂಜೆಲ್ಲ ಮೆತ್ತಗಾದಾಗ ಅದರಲ್ಲೆಲ್ಲ ಹೂವು ಇಟ್ಟು ಡೆಕೋರೇಷನ್ ಮಾಡ್ಕೊಳ್ಬೋದು. ಹಾಗೆ ಸೀರಿಯಲ್ ಸೆಟ್ಟು. ಇನ್ನು ಇದೆಲ್ಲ ಬಂದುಬಿಟ್ಟು ಕಾಯಿನ್ಸು, ಲಕ್ಷ್ಮಿ ಮುಂದೆ ಇಡ್ತೀವಲ್ಲ ಕಾಯಿನ್ಸು, ಅದು. ಇದು ಡೈರೆಕ್ಟಾಗಿ ಹಾಗೆ ಇಡಬಾರ್ದು, ನೀರಲ್ಲಿ ಇಲ್ಲ ಅಂದರೆ ಗಂಜಿಲದಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕಾಯಿನ್ಸ್ನೆಲ್ಲನೂ ಇಡ್ತೀನಿ. ನೋಡಿ, ಇದೆಲ್ಲ ಬಂದುಬಿಟ್ಟು 5 ರೂಪೀಸ್ 2 ರೂಪೀಸ್ ಕಾಯಿನ್ಸು ಫುಲ್ಲು ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ 1 ರೂಪಿ ಕಾಯಿನ್ಸ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಕಾಯಿನ್ಸು. ನೋಡಿ, ಇಷ್ಟೆಲ್ಲ ಕಾಯಿನ್ಸ್ ದೇವ್ರ ಮುಂದೆ ಇಡೋದಕ್ಕೆ. ಇದು ಹಾಗೆ ಇಡಬಾರ್ದು, ಅಷ್ಟು ನೀರಲ್ಲಿ ಇಲ್ಲಾಂದರೆ ಗಂಜಿಲದ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ದೇವ್ರ ಮುಂದೆನೇ ಇಡಬೇಕು, ಲಕ್ಷ್ಮಿ ಕೂರಿಸ್ಮೇಲೆ. ಇದೆಲ್ಲ ಕಾಯಿನ್ಸು. ಇದು ದೇವ್ರ ಮುಂದೆ ಹಾಕೋದಕ್ಕೆ, ಏನಾದರೂ ರಂಗೋಲಿ ಕೆಳಗಡೆ ಹಾಕೋದಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೀನಿ, ಬಟ್ ಹಾಕೋದಿಲ್ಲ ಅಷ್ಟೇ. ನೋಡಿ, ಇದೆಲ್ಲ ದಾರನೇ. ಯಾಕಂದರೆ ಎಮರ್ಜೆನ್ಸಿಗೆ ದಾರನೇ ಬೇಗ ಸಿಗೋದಲ್ಲ. ಏನಾದರೂ ಆ ಕೆಲಸ ಈ ಕೆಲಸ ಮಾಡಬೇಕಾದ್ರೆ ದಾರಗಳೇ ಬೇಗ ಸಿಗೋದಿಲ್ಲ. ಅದರಿಂದ ದಾರಗಳೆಲ್ಲ ಒಂದರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಪ್ಲೇಟ್ಸ್ ಫ್ರೆಂಡ್. ಇದು ನೋಡಿ, ಇವೆಲ್ಲ ಪ್ಲೇಟ್ಸೇ. ಎಲ್ಲ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇದೆಲ್ಲ ಡಿಸೈನ್ ಪ್ಲೇಟ್ಸು. ನೋಡಿ, ಇದೆಲ್ಲ ಪ್ಲೇಟ್ಸ್ಗಳೇ. ಒಂದೊಂದ್ಸಲ ಹೋದಾಗ ಒಂದೊಂದು ಥರ ಡಿಸೈನ್ ತೊಗೊಂಡು ಬರ್ತಾ ಇದ್ದೀನಿ. ಈ ಸಲ ಏನೂ ತೊಗೊಂಡು ಬಂದಿಲ್ಲ, ಬರೀ ಸೀರೆ ಒಂದು ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ ನೋಡಿ, ಇದು ಚಿಲ್ಲರೆನೆ ನೋಡಿ. ಇದು ಎಲ್ಲ ಚಿಲ್ಲರೆನೆ, ಎಲ್ಲ ದೇವ್ರ ಮುಂದೆ ಇಟ್ಕೊಳ್ಳೋದಕ್ಕೆ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ನೋಡಿ, ಇದು ಟ್ರೇಗಳು. ಇದು ಯಾರಿಗಾದ್ರೂ ಅರ್ಶಿನ ಕುಂಕುಮ ಕೊಡೋದಕ್ಕೆ ಈ ಥರ ಟ್ರೇ. ಮತ್ತು ನಾವೇನಾದರೂ ಸ್ವಲ್ಪ ನೈವೇದ್ಯ ಮಾಡಿರ್ತೀವಲ್ಲ, ನಾನು ಜಾಸ್ತಿ ಮಾಡೋದು ಯಾರಿಗಾದ್ರೂ ಕೊಡಬೇಕು ಅಂದರೆ ಸಜ್ಜಿಗೆ ಮಾಡಿರ್ತೀನಿ. ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ, ಅದರಿಂದ ಸಜ್ಜಿಗೆ ಏನಾದರೂ ಕೊಡಬೇಕು ಅಂದರೆ ಏನಾದರೂ ಪ್ರಸಾದ ಇದರಲ್ಲಿ ಕೊಡ್ತೀನಿ. ಇಲ್ಲಾಂದರೆ ಇದರಲ್ಲಿ ಈ ಥರ ಕವರ್ಸ್ಗಳಿರ್ತಾವಲ್ಲ, ಕವರ್ಸ್ ಎಲ್ಲ ನೋಡಿ, ಈ ಥರ ಕವರ್ಸಲ್ಲಿ ಹಾಕ್ಬಿಟ್ಟು ನೈವೇದ್ಯನ ಕೊಡ್ತೀನಿ ಎಲ್ಲರಿಗೂ ಬಂದಿರೋರಿಗೆ. ನೋಡಿ, ಇದೊಂದಿಟ್ರೆ ದೊಡ್ಡದು, ಇದೊಂದಿಟ್ರೆ ಅಷ್ಟೇ ಫ್ರೆಂಡ್ಸ್ ಇರೋದು. ಆ್ಯಂಡ್ ಇದು ಗಂಟೆ, ಚಿಕ್ಕದ ಗಂಟೆ ದೇವರು. ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.